ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಮೇನ್ ಟಾಪಿಕ್ ಏನಂದ್ರೆ ಈ ಪೇಷಂಟ್ಗೆ ಒಳ್ಳೆ ರಿಸಲ್ಟ್ಸ್ ನಾವು ಮಾಡಿದೀವಿ. ಏನು ಪ್ಲಾನ್ ಮಾಡಿದ್ರೆ ಆ ಥರ ಬರುತ್ತೆ ಅಂತ ಒಂದು ಲೈವ್ ಎಕ್ಸಾಂಪಲ್ ವಿಡಿಯೋ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ಉದ್ದೇಶ ಕಾರಣಕ್ಕಾಗಿ ಈ ವಿಡಿಯೋ ಮಾಡಲಾಗಿದೆ. ಕೈಂಡ್ಲಿ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್. ನಾರ್ಮಲ್ ಆಗಿ ಕಾಮನ್ ಮ್ಯಾನ್ಗೆ ಏನಿಸ್ತಾರೆ ಅಂದ್ರೆ ಎಲ್ಲ ಟ್ರಾನ್ಸ್ಪ್ಲಾಂಟ್ ಒಂದೇ ಎಲ್ಲಾದ್ರೂ ಮಾಡ್ಕೋಬಹುದು, ಅವ್ರಿಗೆ ಆತರ ಅನಿಸ್ತದೆ. ಬಟ್ ನನ್ನ ಪ್ರಕಾರ ಒಂದು ಸರ್ಜನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈಚ್ ಸರ್ಜರಿ ಇಸ್ ಡಿಫರೆಂಟ್. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ತರ, ಎಲ್ಲರದು ಸೇಮ್ ಇರಲ್ಲ. ಯಾಕಂದ್ರೆ ಅದು ಸ್ಕಿನ್ ಕಲರ್ ಆಗ್ಬೋದು, ಹೇರ್ ಟೆಕ್ಸ್ಚರ್ ಆಗ್ಬೋದು, ಹೇರ್ ಕಲರ್ ಆಗ್ಬೋದು, ಇಲ್ಲಾಂದ್ರೆ ಹೇರ್ ಥಿಕ್ನೆಸ್ ಆಗ್ಬೋದು, ಬಾಲ್ನೆಸ್ ಫ್ಯಾಮಿಲಿ ಹಿಸ್ಟ್ರಿ ಪ್ರಕಾರ ಬಂದಿರ್ಬೋದು. ಇದೆಲ್ಲ ಸೇರಿ ಲಾಟ್ ಆಫ್ ಫ್ಯಾಕ್ಟರ್ಸು ನಮಗೆ ಒಂದೊಂದು ಕೇಸ್ ಮೇಲೆ ಒಂದೊಂದು ಇನ್ಫ್ಲುಯೆನ್ಸ್ ಮಾಡ್ತವೆ. ಎಲ್ಲ ಕೇಸು ಒಂದೇ ತರ ಇರಲ್ಲ. ಇವತ್ತು ಸರ್ಜರಿ ಮಾಡಿದೀವಿ ಅಂತ ನಾಳೆನೂ ಅದೇ ತರ ಇರಲ್ಲ. ಅದರಿಂದ ಒಂದೊಂದು ಪೇಷಂಟ್ಗೆ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಪೇಷಂಟ್ ಎಕ್ಸ್ಪೆಕ್ಟೇಷನ್ಸ್ ಏನು, ನಮ್ಮ ಪ್ರಕಾರ ನಮ್ಮ ಕಡೆಯಿಂದ ಏನು ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಫಿಕ್ಸ್ ಮಾಡ್ಬೋದು ಅಂತ ಸ್ವಲ್ಪ ನಾವು ಕ್ಲಾರಿಟಿ ಆಗಿ ಒಂದು ಅರ್ಥ ಮಾಡ್ಕೊಂಡು ಡಯಾಗ್ನೋಸಿಸ್ ಮಾಡ್ಕೊಂಡು ಆದ್ಮೇಲೆ ಒಂದು ಐಡಿಯಾಕ್ಕೆ ನಾವು ಬರ್ತೀವಿ. ಆದ್ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ ಐಡಿಯಾನು. ಸರ್ಜರಿನಲ್ಲಿ ಅವಾಗ ಎಲ್ಲಿ ಸ್ವಲ್ಪ ಡೆನ್ಸಿಟಿ ಇಂಪ್ಲಾಂಟ್ ಮಾಡ್ಬೇಕಾಗತ್ತೆ, ಯಾವ ಆಂಗುಲೇಷನ್ ಅಲ್ಲಿ ಮಾಡ್ಬೇಕಾಗತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದು ಮಾಡಿದ್ರೆ ಇದು ಕ್ಯಾಲ್ಕುಲೇಷನ್ಸ್ ಪ್ಲಾನಿಂಗು ಒಬ್ಬೊಬ್ಬರಿಗೆ ಒಂದೊಂದು ತರ ಯುನೀಕ್, ಒಬ್ಬೊಬ್ಬರು ಪೇಷಂಟ್ಗೆ ಒಂದೊಂದು ತರ ಇರುತ್ತೆ. ಅದಕ್ಕೆ ಈ ಪೇಷಂಟ್ಗೆ ನಮಗೆ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಏರ್ ಬೇಕಾಗಿತ್ತು. ನಾವು ಫ್ರಂಟದಲ್ಲಿ ಜಾಸ್ತಿ ಡೆನ್ಸಿಟಿ ಕೊಟ್ಟಿದ್ವಿ, ಬ್ಯಾಕ್ ಸೈಡ್ ಸ್ವಲ್ಪ ಕಡಿಮೆ ಡೆನ್ಸಿಟಿ ಕೊಟ್ಟಿದ್ವಿ. ಯಾಕಂದ್ರೆ ಎರಡು ಕಡೆನೂ ಫುಲ್ ಡೆನ್ಸಿಟಿ ಕೊಟ್ಟರೆ ಅವ್ರಿಗೆ ಡೆನ್ಸಿಟಿ ಬರಲ್ಲ, ಸರ್ಜರಿನೂ ಫೇಲ್ ಆಗ್ಬೋದು. ಮತ್ತೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಫ್ರಂಟ್ ಸೈಡ್ ಬೇಕಾಗಿತ್ತು. ಸೊ ಇನ್ನೊಂದೇನಂದ್ರೆ ಇವ್ರಿಗೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಈ ಮೆಟಿಕ್ಯುಲಸ್ ಪ್ಲಾನ್ ಮಾಡಿದೀವಿ, ಸ್ಮಾರ್ಟ್ ಪ್ಲಾನ್ ಮಾಡಿದೀವಿ, ಚೆನ್ನಾಗಿ ಬಂದಿದೆ. ಇದೇ ತರ ಸ್ವಲ್ಪ ಪೇಷಂಟ್ಗಳಿಗೆ ದೊಡ್ಡ ಸ್ಕ್ಯಾಲ್ಪ್ ಇದ್ರೆ ಒಂದೇ ಸರಕ್ಕೆ ಆಗೋದಿಲ್ಲ, ಅವ್ರಿಗೆ ಸೆಕೆಂಡ್ ಟೈಮು ಮಾಡ್ಬೇಕಾಗತ್ತೆ. ಸೊ ಅದೊಂದು ಮುಖ್ಯ ವಿಷಯ ಗಮನಿಸಬೇಕು. ಸೊ ಈ ಪೇಷಂಟ್ಗೆ ಪಾಸಿಬಿಲಿಟಿ ಇದೆ, ಬಿಕಾಸ್ ಬ್ಯಾಕ್ ಸೈಡ್ ಚೆನ್ನಾಗಿ ಡೋನರ್ ಸಿಕ್ತು, ಮತ್ತೆ ಫ್ರಂಟ್ ಏರಿಯಾದಲ್ಲಿ ಅವ್ರಿಗೆ ಸ್ವಲ್ಪ 60-70% ಡೆನ್ಸಿಟಿ ಕೊಟ್ಟರೆ ಸಾಕು ಅನ್ಕೊಂಡು ಅಷ್ಟು ಕೊಟ್ಟಿದ್ವಿ. ಕ್ರೌನ್ ಏರಿಯಾದಲ್ಲಿ ಸ್ವಲ್ಪ ಟಚ್ ಅಪ್ ಮಾತ್ರ ಮಾಡಿದೀವಿ. ಅದರಿಂದ ಈಚ್ ಪರ್ಸನ್ಸ್ ಸರ್ಜರಿ ಬೇರೆ ಬೇರೆ ಇರುತ್ತೆ. ಅದಕ್ಕಾಗಿ ಫಸ್ಟ್ ನಿಮ್ಮ ಸರ್ಜನ್ಸ್ ಭೇಟಿಯಾಗಿ ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಕೇಸಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ಅದು ಮ್ಯಾಚ್ ಆಗುತ್ತೆ ಇಲ್ವಾ ಮಾಡಿಕೊಂಡು ಮತ್ತೆ ಸರ್ಜರಿ ಹೋಗೋದು ಬೆಟರ್ ಅಂತ ನಮ್ಮ ಒಪಿನಿಯನ್. ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ ಏನಂದ್ರೆ, ಈಗ ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಫೋನಲ್ಲಿ ಆಗಲಿ ಫೋಟೋ ತೋರಿಸ್ಬಿಟ್ಟು ಟೋಟಲ್ ಡೀಟೇಲ್ಸ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಪೇಷಂಟ್ ಏಜು, ಎಕ್ಸ್ಪೆಕ್ಟೇಷನ್ಸು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬಾರ್ನೆಸ್, ಬ್ಯಾಕ್ ಸೈಡ್ ಅವೈಲಬಿಲಿಟಿ ಆಫ್ ದ ಗ್ರಾಫ್ಟ್ಸ್ ಇರ್ಬೋದು, ಮತ್ತೆ ಫ್ಯೂಚರ್ ಏರ್ ಫಾಲ್ ಏನಾದರೂ ಆಗುತ್ತಾ, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಮೇಜರ್ ಪ್ರಾಬ್ಲಮ್ ಎಲ್ಲಿದೆ, ಯಾವ ಪ್ರಾಬ್ಲಮ್ ಫಿಕ್ಸ್ ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತದೆ, ಅದಂತ ನಾವು ಸೈಕಲಾಜಿಕಲಿ ಪೇಷಂಟ್ ಯಾವ ತರ ಇದ್ದಾರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಫೈನಲ್ ಐಡಿಯಾ ಬರ್ತೀವಿ. ಆದ್ಮೇಲೆ ನಾವು ಸರ್ಜರಿನಲ್ಲಿ ಅದೇ ಇಂಪ್ಲಿಮೆಂಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ತರ ಆಗುತ್ತೆ, ಮ್ಯಾಚ್ ಆಗೋದಿಲ್ಲ. ಸೊ ಈಚ್ ಪರ್ಸನ್ ಸರ್ಜರಿ ಡಿಫ್ರೆಂಟ್. ಅದರಿಂದ ಕನ್ಸಲ್ಟೇಷನ್ ತಗೊಂಡಾದ್ಮೇಲೆ ನಿಮ್ ಕೇಸ್ ಯಾವ ತರ ಇದೆ, ಯಾಕಂದ್ರೆ ಬಹಳ ಜನ ಡೈರೆಕ್ಟ್ ಕೆಲವು ಕ್ವಶನ್ ಕಾಸ್ಟ್ ಅಂತ ಕೇಳ್ತಾರೆ, ಅದೆಲ್ಲ ಮುಖ್ಯ. ನಿಮ್ ಕೇಸ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕೆ ಸಾಧ್ಯ ಇದೆಯಾ ಇಲ್ವಾ, ಇದು ಮೇನ್ ಪಾಯಿಂಟ್ ಗಮನಿಸಬೇಕು. ಅದು ನಿಮ್ಮ ಸರ್ಜನ್ ಒಳ್ಳೆ ಸರ್ಜನ್ ಹತ್ರ, ಆರ್ಟಿಸ್ಟಿಕ್ ಹ್ಯಾಂಡ್, ಪ್ಯಾಷನೇಟ್ ಹ್ಯಾಂಡ್ ಇರೋ ಸರ್ಜನ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ಸರ್ಜರಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸ್ ಬರ್ತದೆ. ಅದು ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಇನ್ನು ವಿಡಿಯೋಸ್ ನೋಡ್ತಾ ಇರಿ, ಹೆಚ್ಚಿನ ಮಾಹಿತಿಗೋಸ್ಕರ ಆಗಿ ಟ್ರಾನ್ಸ್ಪ್ಲಾಂಟ್ನಲ್ಲಿ. ಥ್ಯಾಂಕ್ ಯು.